ಕೃಷಿ ಇಲಾಖೆ ಕಚೇರಿಗೆ ಬಂದ ತಾಲೂಕಾ ಕಚೇರಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಬಸವರಾಜ ದೊಳವೆ ಅಂತ, ಸಹಾಯಕ ಕೃಷಿ ನಿರ್ದೇಶಕರು ಬೈಲಹೊಂಗಲ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ತಮ್ಮ ಬೈಲಹೊಂಗಲ ತಾಲೂಕಿನ ರೈತರಿಗೆ ಈಗ ರೈತರಿಗೆ ಏನು ಸಮಸ್ಯೆಗಳಿದಾವೆ ಅಂದ್ರೆ, ಈಗಾಗಲೇ ಸ್ಟ್ರೈಕ್ ಮಾಡಿದ್ರೆ ಬೆಳೆ ಹಾನಿಗಳು ಏನಾದವು ಅನ್ನುವಂಥದ್ದೊಂದು ಇನ್ನೂ ಸಂಶಯ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಬೆಳೆ ಹಾನಿ ಸರ್, ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಮುಂಗಾರು ಹಂಗಾಮಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಸೋಯಾಬೀನ್ ಬೆಳೀತಾರೆ. ಈಗ ಸೋಯಾಬೀನ್ ಬೆಳೆಗೆ ಆವಾಗ ಬೆಳೆ ಇದ್ದಂಥ ಸಂದರ್ಭದಲ್ಲಿ ಬೆಳೆಗಳಿಗೆ ಕೀಟಗಳ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿತ್ತು. ತದನಂತರ ರೋಗದ ಬಾಧೆ ಬಂತು. ಆದ್ದರಿಂದ ಅಂಥ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ರೈತ ಮುಖಂಡರು ಸೇರಿ ಹೋರಾಟಗಳನ್ನು ಮಾಡಿದ್ರ ಮುಖಾಂತರ ಎಲ್ಲರಿಗೆ ಒಂದು ಬೆಳೆ ಹಾನಿ ಆದಂಥದ್ದು ಒಂದು ರೋಗ ಕೀಟದ ಬಗ್ಗೆ ಇದರಿಂದ ಬೆಳೆ ಹಾನಿ ಆದಂಥದ್ದನ್ನು ಮನವರಿಕೆ ಮಾಡಿದ್ದರಿಂದ ನಾವು ಎಲ್ಲ ಸರ್ಕಾರ ಮಟ್ಟಕ್ಕೆ ತಿಳಿಸಿ ಏನು ರೈತರಿಗೆ ಬೆಳೆ ವಿಮೆ ಮಾಡಿಸಿದ್ರು ಅವರಿಗೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅನ್ನುವಂಥದ್ದನ್ನು ಇನ್ವೋಕ್ ಮಾಡಿ ರೈತರಿಗೆ ಒಂದು 25% ಅಷ್ಟು ಯಾರು ಬೆಳೆ ವಿಮೆಯನ್ನು ಮಾಡಿದ್ದಾರೆ ಅವರಿಗೆ ಬರುವ ರೀತಿ ಸರ್ಕಾರದಿಂದ ಅಧಿಸೂಚನೆ ಮಾಡಿದ್ದೀವಿ. ಅವು ಶೀಘ್ರದಲ್ಲಿ ಅವು ಜಮೆ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಮತ್ತೆ ನಮಗೆ ಸೆಪ್ಟೆಂಬರ್ 26 ಮತ್ತು 27ನೇ ತಾರೀಕಿನ ದಿವಸ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೈಲಹೊಂಗಲ ತಾಲೂಕಿನಲ್ಲಿ ಮಳೆಯಾಗಿದ್ದರಿಂದ ಅದು ಆವಾಗ ಬೆಳೆ ಹಾನಿಯಾಗಿದ್ದು ಕಂಡು ಬಂತು. ನಮ್ಮ ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ನಮ್ಮ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಸರ್ಕಾರಕ್ಕೆ ಬೆಳೆ ಹಾನಿ ಕುರಿತು ವರದಿಯನ್ನು ಕೊಟ್ಟಿದ್ವಿ. ಆ ಪ್ರಕಾರ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ವಿ. ಅದು ಕೂಡ ಬೆಳೆ ಹಾನಿದು ಕೂಡ ಶೀಘ್ರದಲ್ಲಿ ಮುಂದಿನ ಒಂದು ಕೆಲವಾರು ದಿನಗಳಲ್ಲಿ ರೈತರಿಗೆ ಒಂದು ಬೆಳೆ ಹಾನಿ ಪರಿಹಾರ ಕೂಡ ಜಮಾ ಆಗುವಂಥ ಸಂಭವ ಇದೆ. ಸರ್, ಮತ್ತಿನ್ನು ಬೈಲಹೊಂಗಲ ನಿಮ್ಮ ತಾಲೂಕಿನ ರೈತರಿಗೆ ಹನಿ ನೀರಾವರಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲ್ಲ ಸರ್? ನಮ್ಮ ಕೃಷಿ ಸಿಂಚಾಯಿ ಅನ್ನುವಂಥ ಯೋಜನೆ, ಅದರಲ್ಲಿ ಸೂಕ್ಷ್ಮ ನೀರಾವರಿ ಘಟಕಗಳಂದರೆ ತುಂತುರು ನೀರಾವರಿ ಘಟಕ ಅಂದರೆ ಸ್ಪ್ರಿಂಕ್ಲರು, ಹನಿ ನೀರಾವರಿ ಘಟಕ ಅಂದರೆ ಡ್ರಿಪ್, ಇವುಗಳನ್ನು ಕೊಡಲಿಕ್ಕೆ ಅವಕಾಶಗಳಿದ್ದಾವೆ. ಇದರಲ್ಲಿ ಎಲ್ಲ ಸಾಮಾನ್ಯ ರೈತರು ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ 90% ಸಹಾಯಧನ ಇದೆ. ಇದರಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಒಣಬೇಸಾಯ ಇರೋದ್ರಿಂದ ತುಂತುರು ನೀರಾವರಿಗೆ ಸ್ಪ್ರಿಂಕ್ಲರನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸ್ಕೊಳ್ತಾರೆ. ಆದ್ದರಿಂದ ಇನ್ನುಳಿದ ಬೆಳೆ ಆದಂಥ ಕಬ್ಬಿನ ಬೆಳೆಗೆ ಅಲ್ಲಿ ಹನಿ ನೀರಾವರಿ ಅಳವಡಿಸ್ಕೊಳ್ತಾರೆ. ಅದು ವರ್ಷ ನಮಗೆ ಸರ್ಕಾರದಿಂದ ಅನುದಾನ ಬರ್ತದೆ, ಅದಕ್ಕೆ ಅನುಗುಣವಾಗಿ ನಮ್ಮ 3 ರೈತ ಸಂಪರ್ಕ ಕೇಂದ್ರ, ನೇಸರ್ಗಿ, ಬೈಲಹೊಂಗಲ ಮತ್ತು ಕಿತ್ತೂರು ರೈತ ಸಂಪರ್ಕ ಕೇಂದ್ರಕ್ಕೆ ನಾವು ಬಂದಂಥ ಅನುದಾನವನ್ನು ವಿಂಗಡಣೆ ಮಾಡಿ ರೈತರಿಗೆ ಒಂದು ಸ್ಪ್ರಿಂಕ್ಲರ್ ಮತ್ತು ಹನಿ ನೀರಾವರಿ ಒದಗಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮಗೆ ಏನು ಯೋಜನೆ ಬಂದಿತ್ತು, ಕ್ರಿಯಾ ಯೋಜನೆ, ಅದರ ಪ್ರಕಾರ ಮಾಡಿದ್ದೀವಿ. ಇನ್ನು ಹೆಚ್ಚುವರಿ ಕ್ರಿಯಾ ಯೋಜನೆ ಕೊಟ್ಟರೆ ಮತ್ತೆ ಹೆಚ್ಚಿನ ದಿನದಲ್ಲಿ ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೋತೇವೆ ಅಂದ್ರೆ, ತಮ್ಮ ಕೈ ಕೆಳಗಿರುವಂಥ ಹುದ್ದೆಯಲ್ಲಿರುವಂಥ ಹುಬ್ಳಿಯಲ್ಲಿ ಅಧಿಕಾರಿಗಳು ಏನು ಮಾಡ್ತಾರಂದ್ರೆ, ಸಾಕಷ್ಟು ರೈತರನ್ನ ಆ ದಾಖಲೆ ಈ ದಾಖಲೆ ಅಂತ ಓಡಾಡಿಸ್ತಿರ್ತಾರೆ. ಅದನ್ನ ಒಂದಿಟ್ಟು ನಿರ್ಬಂಧನೆ ಹಾಕ್ಬೇಕು. ಎಲ್ಲಾ ದಾಖಲೆಗಳು ಸರ್ ತಮ್ಮ ಇಲಾಖೆಯಲ್ಲೇ ಇರ್ತಾವ. ಯಾಕಂದ್ರೆ ಒಂದು ಆಧಾರ್ ಕಾರ್ಡ್ ಹೊಡೆದ್ ಬಿಟ್ರೆ ಅವ್ರದ ದಾಖಲೆಗಳನ್ನ ನೀವು ಎಲ್ಲ ನೋಡ್ಬೋದು. ಅದನ್ನ ಬಿಟ್ಟ ವಿನಾಕಾರಣ ರೈತರನ್ನ ಅಲ್ಲಾಡಿಸುವಂತ ಕೆಲಸಗಳನ್ನ ನಿಮ್ಮ ಇಲಾಖೆ ಮಾಡಬಾರ್ದು. ಇದೊಂದು ರೈತರಲ್ಲಿ ಇದೊಂದು ಕಂಪ್ಲೇಂಟ್ ಐತಿ. ಯಾಕಂದ್ರ ಬಹಳ ಅಲ್ಲಾಡಿಸ್ತಾರ್ರಿ, ಅಲ್ಲಾಡಿಸೋದ್ರಿಂದ ಅಲ್ಲಿ ಹೋಗ್ಯಾರ ಯೋಜನೆಗಳನ್ನ ತಗೋಕ್ ಆಗ್ತಾ ಇಲ್ಲ ಅನ್ನುವಂತ ರೈತರದ ಒಂದು ಕಂಪ್ಲೇಂಟ್ ಐತಿ. ಸಣ್ಣ ರೈತರಿಗೆ, ತಿಳುವಳಿಕೆ ಇಲ್ಲದ ರೈತರಿಗೆ ಅದು ನಿಮ್ ಯೋಜನೆಗಳು ಮುಟ್ಟುದಿಲ್ಲ. ಅದು ಮುಟ್ಟಬೇಕಾದ್ರೆ ನಿಮ್ಮ ಇಲಾಖೆ ಅಂತ ಸಿಬ್ಬಂದಿಗಳು ಕಡಿಮೆ ಇದ್ದದ್ದು ನಮಗೆ ಮಾಹಿತಿ ಐತಿ. ಆದ್ರ ಇಲಾಖೆಗೆ ಬಂದಂತ ರೈತರನ್ನ ಓಡಾಡಿಸುವಂತ ಕೆಲಸಗಳನ್ನ ಆಗಬಾರದು ಅನ್ನುವಂತ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೇವೆ. ಈಗ ಯಾರಾದ್ರೂ ಓಡಾಡಿಸಿದ್ದು ಕಂಡು ಬಂದಲ್ಲಿ ತಮ್ಮ ಗಮನಕ್ಕೆ ಬಂದ್ರೆ, ನಾವು ತಂದು ಕೊಟ್ರೆ ನೀವು ಅವ್ರ ಮೇಲೆ ಏನ್ ಕ್ರಮ ತಗೋತೀರಿ ಅನ್ನುವಂಥದ್ದು ಒಂದು ಸರ್, ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡ್ಬೇಕಾದ್ರೆ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸ್ವೀಕಾರ ಮಾಡ್ತೀವಿ. ಅದರಲ್ಲಿ ಆನ್ಲೈನ್ಗೆ ಯಾವ ದಾಖಲಾತಿಗಳನ್ನ ನಾವು ನೋಡಿ ಮಾಡುವಂಥವು ಇದಾವೆ, ಅವುಗಳನ್ನ ನಾವು ರಿಲ್ಯಾಕ್ಸೇಷನ್ ಕೊಟ್ಟು ನಮ್ಮಲ್ಲಿ ಇರುವಂಥ ಮಾಹಿತಿಯನ್ನು ಕ್ರೋಢೀಕರಣ ಮಾಡ್ತೀವಿ. ಯಾವ ಕಡ್ಡಾಯವಾಗಿ ಅದರಲ್ಲಿ ಆನ್ಲೈನ್ದಾಗ ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ರಲ್ಲ, ಅಂಥವಕ್ಕಷ್ಟೇ ನಾವು ರೈತರಿಗೆ ಒತ್ತು ಕೊಟ್ಟು ಕೊಡ್ತೀವಿ, ಅರ್ಜಿಯನ್ನು ಹಾಕ್ತೀವಿ. ಇನ್ನು ಏನಾರ ನಮ್ಮ ಹತ್ರ ದಾಖಲಾತಿ ಇದ್ದು ಕೂಡ ಅವನ್ನ ನಾವೇನಾರ ರೈತರಿಗೆ ಕೇಳ್ತಾ ಇದ್ರೆ, ನಮ್ಮ ಯಾರ ಅಧಿಕಾರಿಗಳು ಕೇಳ್ತಿದ್ರೆ
ಬಗ್ಗೆ ನಾನು ನೋಡಿಕೊಂಡು ಕ್ರಮ ವಹಿಸ್ತೀನಿ. ರೈತರಿಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸವಲತ್ತುಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಹೇಳಿದರು ದಳವಾಯಿ ಸರ್ ಅವರು. ಯಾರಾದರೂ ನಿಮ್ಮನ್ನ ಅಲ್ದಾಡಿಸುವಂತ ಕೆಲಸ ಮಾಡಿದ್ರೆ ನಿಮ್ಮ ಹುಬ್ಳಿಯಲ್ಲಿ ಅಧಿಕಾರಿ ಕೃಷಿ ಇಲಾಖೆಯಲ್ಲಿ ಅಲ್ಲಿ ಕಂಪ್ಯೂಟರ್ದಲ್ಲಿ ಕುಂತಂತ ಅಧಿಕಾರಿಗಳು ಯಾರಾದರೂ ನಿಮ್ಮನ್ನು ಖಾಲಿ ಪೀಲಿ ಓಡಾಡಿಸುವಂತ ಕೆಲಸ ಮಾಡಿದ್ರೆ ದಳವಾಯಿ ಸರ್ ಅವರಿಗೆ ಬಂದು ನೀವು ಭೇಟಿಯಾಗಿ ನಿಮ್ಮದ ಕುಂದು ಕೊರತೆಗಳನ್ನ ವಿಷಯ ತಿಳಿಸಿದ್ರೆ ಅವರು ಅವ್ರ ಮೇಲೆ ಆಕ್ಷನ್ ತಗೋತಾರ, ನಿಮ್ಮ ಕೆಲಸವನ್ನು ತಕ್ಷಣವೇ ಮಾಡುತ್ತಾರಂತ ಹೇಳಿದಾರ, ವಿಶ್ವಾಸವನ್ನು ಕೊಟ್ಟಾರ. ಮುಂದಿನ ದಿನಮಾನದೊಳಗೆ ನೋಡೋಣ ಯಾವ ರೀತಿ ನಡೆಯುತ್ತದೆ ಕೃಷಿ ಇಲಾಖೆ.